ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಹರಿಯೇ ಶೀರಿ ಅರುಣ ಸರಸೀಜ ದಳದ ಓಲು ಚರಣಯುಗಳವನ್ನು ಶಿರದಲ್ಲಿಟ್ಟು ಮರುತಾಮ ತಾಂಬುದಿಯೊಳಗಿಟ್ಟು ತಾತ್ಪರ್ಯ ತಾರತಮ್ಯಗಳನ್ನು ಗ್ರಹಿಸಿ ಹರಿಪರಾಪರನೆಂದು ಪರಿಪರಿಯಲ್ಲಿ ತಿಳಿದು ಪರಿಶುದ್ಧನಾದ ವೈಷ್ಣವನೆನಿಸಿ ಪುರುಷೇಶ್ವರ ನಾಮ ವಿಜಯ ವಿಠ್ಠಲನಂಗ್ರಿಗೆ ಎರಗೂ ಬೆರೆದಾಡು ವಿವರಗಳ ಬೇಡು. ಹರಿ ಒಲಿವಳು ಪರಮೇಷ್ಟಿ ಒಲಿವನು ಹರಸುರಪಾದ್ಯರು ಹರುಷದಿ ಒಲಿವರು ನರನುತ್ತಮನೆಂದು ಚರಿಪರಿವನಲ್ಲಿ ನರ ವಿಜಯ ವಿಠ್ಠಲಾರಗಳಿಗೆ ಒಲಿಯೇ ದುರಿತ ದುರ್ಗತಿ ಪರಿಹಾರವಾಗೋವು. ಹರಿದಾಸರೊಂದು ಚರಣವಿಟ್ಟ ಭೂಮಿ ಕುರುಕ್ಷೇತ್ರ ಕದಿಕವೆಂದೆನಿಸುವುದು. ಹರಿದಾಸರ ಪದ ಧೂಳಿ ಸೊಂಕಲು ಮಹಾದುರಿತ ಶೈಲಂಗಳು ಉರುಳುವವೋ. ಹರಿದಾಸರ ಸಂಗ ನಿರುತ ನಿರ್ಮಳಾಂಗ ಸುರರಿಗದಿಕ ಮುಪ್ಪರದೊಳಗೆ ಪುರುಷ ನಾಮಕ ರಂಗ ವಿಜಯ ವಿಠ್ಠಲನ್ನ ಶರಣರ ನಂಬಲು ಸಂಸಾರ ಹರವೋ. ಮುದ್ರೆ ಇಲ್ಲದ ಬದುಕು ಎಲ್ಲೇ ಜೋಕೆ ಇಲ್ಲ, ಮುದ್ರೆ ಇಲ್ಲದ ಹೊನ್ನು ಹಣಕಾಸು ಸಲ್ಲವು. ಮುದ್ರೆ ಇಲ್ಲದ ರಾಜ ಪಟ್ಟಕ್ಕೆ ಸಲ್ಲನು, ಮುದ್ರಾಂಕಿತಾರಹಿತ ಮಾನವನು ದಾನವನು. ಮುದ್ರೆ ಇಲ್ಲದ ಸಮುದ್ರನಾದರೇನು, ಭದ್ರಗತಿಗೆ ಸಲ್ಲ ಎಂದಿಗೆ ಕಾಣೀರೋ. ಸದೃತ ನಾಮ ಶ್ರೀ ವಿಜಯ ವಿಠ್ಠಲರೇಯನ ಮುದ್ರೆ ಧರಿಸಿದವನು ಕ್ಷುದ್ರ ಅಭದ್ರ. ಯತಿಯಾದರೇನು ತಪುತ ಮುದ್ರೆ ಇಲ್ಲದಿರೆ ಮತಿವಂತರು ನಮಿಸುವುದು ಸಲ್ಲ. ಸತತದಿ ಜಪಿಸಿದರು ಮತಿ ಇಲ್ಲದ ನಿತ್ಯ ಚತುರವಾಗಿದ್ದ ನರಕವನುಂಡು ಪತಿತ ಜೀವಿಯಾಗಿ ಗತಿ ತಪ್ಪಿ ಭಾರತಿ ಪತಿಗದೆಯಿಂದ ಪ್ರಚೂರ್ಣನಾಗಿ ಶತಕಲ್ಪವಾದರೂ ನಿತ್ಯ ನರಕದಲ್ಲಿ ಅತಿಶಯ ತಾಡನೆಯಿಂದ ತನ್ನ ತತಿಸಹಿತ ಇಪ್ಪರು ಶ್ರುತಿ ಅರ್ಥ ಪ್ರಮಾಣ ಇತರ ಸಂಶಯ ಬಿಟ್ಟು ಮುದ್ರೆ ಧರಿಸೆ. ಶತನಾಮ ವಿಜಯ ವಿಠ್ಠಲನ ಮುದ್ರಾಂಕಿತದಲ್ಲಿ ಮುಕುತಿ ಕುಮತಿಯನ್ನು ಬಿಡು ಬಿಡು. ವೀರ ವೈಷ್ಣವನಾಗೆ ದುರಿತವೇ ಪರಿಹಾರ ಮಾರಿಗಳು ನಿಂದಿರದೆ ಹೋಗುವವು. ಸಾರಿ ಸಾರಿಗೆ ನಿಜ ದಾಸರನು ಸಾರೆ ಸಾರೆ ಪರಮಾಗತಿ ಸಂಸಾರ ವಾರಿಧಿ ಪಾರುಗೈಸುವುದು ಆಲಸ್ಯ ಮಾಡದೆ. ಧಾರುಣಿಯೊಳು ಹರಿ ಶರಣರಿಗೆ ಪಡಿಯೇ ಭಾರಭೃತ್ನಾಮ ವಿಜಯ ವಿಠ್ಠಲನ್ನ ಸೇರಿದವರ ಪಾದ ಸೇರಲು ನಿರ್ವಾಣ. ಅರಸು ಒಲಿದರೆ ಪರಿವಾರ ಕರಸದೆ ಅರಸಿಗೊಳ್ಳುತ್ತ ಬಂದು ಅವನೊಡನೆ ಇದ್ದು ಚರಿಸುತ್ತಲಿ ನರಹರಿಯಾರಾಧನೆಗೆ ಪರಿಪೂರ್ಣವಾಗಿ ಸಾರಥಿಯಂತೆ ನಡೆಸುವರು. ವರಹ ನಮ ಶ್ರೀ ವಿಜಯ ವಿಠ್ಠಲನ್ನ ದೊರೆತನದ ಆಳುಗಳ ಭಾಗ್ಯವಿನ್ನೆಂತೋ. ಹರಿ ಸರ್ವೋತ್ತಮನೆಂದು ಅರಿದ ದಾಸರಿಗೆ ನಮಿಸು ವರಾರುಹ ವಿಜಯ ವಿಠ್ಠಲನು ಒಡೆಯ ಇಪ್ಪ. ಹರಿ ಸರ್ವೋತ್ತಮನೆಂದು ಅರಿದು ದಾಸರಿಗೆ ನಮಿಸು ವರಾರುಹ ವಿಜಯ ವಿಠ್ಠಲನು ಒಡನೆ ಇಪ್ಪ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ.
ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಶ್ರೀಹರಿಯ ಸರ್ವೋತ್ತಮತ್ವವನ್ನು ಅರಿದು ತಾರತಮ್ಯ ಪಂಚಭೇದವನ್ನು ತಿಳಿದು ವೈಷ್ಣವರಾಗಿ ಸಾಧನ ಮಾಡಬೇಕು ಅಂತ ಹೇಳುವ ಸುಳಾದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಹರಿಯೇ ಶಿರಿ ಅರುಣ ಸರಸಿಜ ದಳದ ಓಲು ಅಂತ ಇದ್ದಾರೆ. ಶ್ರೀಹರಿಯ ಕಮಲದ ಕೆಂಪು ರೇಖೆಗಳಂತಹ ಸುಂದರವಾಗಿ ಇದ್ದ ಎರಡು ಚರಣಯುಗಳವನ್ನು, ಆತನ ಎರಡು ಪಾದಗಳನ್ನು ಶಿರದಲ್ಲಿ ಇಟ್ಟು ತಲೆಯ ಮೇಲೆ ಇಟ್ಟು ಭಕ್ತಿಪೂರ್ವಕವಾಗಿ ಶರಣಾಗತರಾಗಬೇಕು. ಸ್ವಾಮಿಯ ಪಾದಗಳನ್ನು, ಕಮಲದ ಥರ ಇರುವ ಸ್ವಾಮಿಯ ಪಾದಗಳನ್ನು ತಲೆಯ ಮೇಲೆ ಇಟ್ಟುಕೊಂಡು ಭಕ್ತಿಪೂರ್ವಕವಾಗಿ ಮರುತ ಮತಾಂಬುದಿಯೊಳಗಿದ್ದು ಪ್ರಾಣದೇವರ ಮತದ ಸಮುದ್ರದೊಳಗೆ, ಪ್ರಾಣದೇವರ ಸಮುದ್ರ ನಮ್ಮ ಮಧ್ವಾಚಾರ್ಯರ ಮತ ಅಂತಂದರೆ ಆ ಮತದೊಳಗೆ ಇದ್ದು ತತ್ವಗಳು, ತಾತ್ಪರ್ಯಗಳು, ಆಮೇಲೆ ಪಂಚಭೇದಗಳು, ತಾರತಮ್ಯಗಳನ್ನು ಎಲ್ಲದನ್ನು ಗ್ರಹಿಸಿ ತಿಳ್ಕೊಂಡು ಮಧ್ವಾಚಾರ್ಯರು ಬರೆದಿದ್ದ ಎಲ್ಲ ಗ್ರಂಥಗಳನ್ನು ಅವಲೋಕ ಮಾಡಿ ಗುರುಗಳ ಮುಖಾಂತರ ಅದನ್ನೆಲ್ಲ ತಿಳ್ಕೊಂಡು ಹರಿಪರಾಪರನೆಂದು, ಶ್ರೀಹರಿಯೇ ಪರಮಾತ್ಮ ಎಲ್ಲರಿಗೆ ಸರ್ವೋತ್ತಮನು ಅಂತ ತಿಳ್ಕೊಂಡು ನಿಜವಾಗಿ ತಿಳಿದು ಪರಿಶುದ್ಧನಾದ ವೈಷ್ಣವನೆನಿಸಿ ಶುದ್ಧವಾದ ವೈಷ್ಣವನಾಗಿ ಇರಬೇಕು ಅಂತ ಹೇಳ್ತಾರೆ. ಪುರುಷೇಶ್ವರ ಎಂಬ ವಿಜಯ ವಿಠ್ಠಲನ ಪಾದಗಳಿಗೆ ಎರಗಿದರೆ ಸಾಕು, ಶರಣಾಗತನಾದರೆ ಸಾಕು. ವಿವರಗಳನ್ನು ಬೇಡು, ಅವನ ಶರಣಾಗತನಾಗಿ ನನಗೆ ತತ್ವಗಳು ತಿಳಿಸು ಸ್ವಾಮಿ, ನನಗೆ ಸಾಧನ ಮಾಡಿಸು ಅಂತೇಳಿ ಆ ಸ್ವಾಮಿಯ ಪಾದಾರವಿಂದಗಳಲ್ಲಿ ಬಿದ್ದು ಮೊರೆ ಇಟ್ಟರೆ ಸಾಕು. ಮಧ್ವಮತೋದ್ಧಾರನಾದ ನಮ್ಮ ಶ್ರೀಮದಾಚಾರ್ಯರ ಪಾದಾರವಿಂದದಲ್ಲಿ ಬಿದ್ದು ಸ್ವಾಮಿ ಹತ್ರ ನನ್ನ ಕರ್ಕೊಂಡು ಹೋಗು ಅಂತ ಕೇಳಿದರೆ ಸಾಕು, ನಿಜವಾಗಿ ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಬಿಡ್ತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಮಟ್ಟ ತಾಳದೊಳಗೆ ಶಿರಿ ಒಲಿವಳು, ಇಲ್ಲಿ ದೇವರನ್ನ ಪಾದಾರವಿಂದಕ್ಕೆ ಬಿದ್ದರೆ ಸಾಕು. ಲಕ್ಷ್ಮೀದೇವಿ ಒಲಿತಾಳೆ, ಬ್ರಹ್ಮದೇವರು ಒಲಿತಾನೆ, ಎಲ್ಲ ಸುರಾಧ್ಯರು, ಎಲ್ಲ ದೇವತೆಗಳು ಹರುಷದಲ್ಲಿಂದ ಬಂದು ಒಲಿತಾರೆ ನಿನಗೆ. ಅವರೆಲ್ಲರೂ ದೇವರನ್ನ ಪಾದಾರವಿಂದಗಳಿಗೆ ಅವರು ಬಿದ್ದು ದೇವರನ್ನು ಹಾಡಿ ಪಾಡ್ತಾ ಇದ್ದಾರೆ. ಆ ದೇವರನ್ನು ಯಾರು ಪಾಡ್ತಾ ಇದ್ದಾರೋ, ಶ್ರೀಹರಿಯನ್ನೇ ಯಾರು ಕೊಂಡಾಡ್ತಾ ಇದ್ದಾರೋ ಅವರಿಗೆಲ್ಲರಿಗೆ ಬಂದು ತಾವು ಮುಂದೆ ನಿಂತು ತಮ್ಮ ಒಳಗೆ ನಿಂತು ಎಲ್ಲ ಕೆಲಸಗಳು ಏನೇನು ಮಾಡಿಸ್ಬೇಕೋ ಅವರವ್ರದ್ದು ಮಾಡಿಸ್ತಾ ಇರ್ತಾರೆ. ಇಂದ್ರಿಯ ತತ್ವಾಭಿಮಾನಿ ದೇವತೆಗಳು ಕೂಡ ದೇವರ ಪಾದಾರವಿಂದಕ್ಕೆ ಬಿದ್ದಿದ್ದಾನೆ, ಇವನು ಮಧ್ವಮತದಲ್ಲಿ ಇದ್ದಾನೆ ಅಂತ ತಿಳ್ಕೊಂಡು ಅವರೆಲ್ಲರೂ ನಮಗೆ ಬೇಕಾಗಿದ್ದು ಎಲ್ಲ ಇಂದ್ರಿಯಲ್ಲಿಂದ ಬರಬೇಕಾಗಿದ್ದ ಪ್ರತಿಯೊಂದು ಕೆಲಸವನ್ನು ಅವರು ನಿಂದ್ರಿಸಲಾರ್ದಾಗಿ ಮಾಡ್ತಾರೆ. ನರ ವಿಜಯ ವಿಠ್ಠಲ ಅರಗಳಿಗೆ ಒಲಿಯೇ, ದೇವರನ್ನು ಅರಗಳಿಗೆ ಹೋಗಿ ನಾವು ನಮಸ್ಕಾರ ಮಾಡಿದರೆ ಕೂಡ ಭಕ್ತಿಪೂರ್ವಕವಾಗಿ ಸ್ವಾಮಿಯನ್ನು ಹೋಗಿ ನಾವು ಸ್ವಾಮಿಯನ್ನು ಕಾಲಿಗೆ ಬಿದ್ದರೆ ಇವರೆಲ್ಲ ಬಂದು ನಮಗೆ ಒಲಿದು ನಮ್ಮ ದುರಿತಗಳೆಲ್ಲ, ನಮ್ಮ ದುರ್ಗತಿಗಳನ್ನೆಲ್ಲ ನಮ್ಮ ಪರಿಹಾರವಾಗ್ತವೆ. ನಮ್ಮ ಬೆಟ್ಟದಷ್ಟು ಪಾಪಗಳು ತುಂಬಿದ್ದಾವೆ ನಮ್ಮ ಒಳಗೆ, ಆ ದುಃಖಗಳು ದುರಂತಗಳು ಎಲ್ಲ ದೂರವಾಗ್ತವೆ. ಹರಿಯನ್ನು ಆರಾಧಿಸಿದರೆ ಸಾಕು. ದೇವತೆಗಳೆಲ್ಲರೂ ಬಂದು ಹರಿಯನ್ನು ಆರಾಧಿಸಿದ ದೇವತೆಗಳೆಲ್ಲರೂ ಬಂದು ನಮ್ಮ ಒಳಗೆ ನಿಂತು ತತ್ವಾಭಿಮಾನಿ ದೇವತೆಗಳು, ಲಕ್ಷ್ಮೀದೇವಿ, ಎಲ್ಲ ಬ್ರಹ್ಮದೇವರು ಪ್ರತಿಯೊಬ್ಬರೂ ನಿಂತುಕೊಂಡು ನಮಗೆ ಎಲ್ಲ ಅನುಕೂಲ ಮಾಡಿಕೊಡ್ತಾರೆ ಅಂತ ಹೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಹರಿದಾಸರು ಒಂದು ಚರಣ ಇಟ್ಟ ಭೂಮಿಯಲ್ಲಿ ನಾವು ಮಣ್ಣು, ಆ ಕಾಲು ಪಾದಾರವಿಂದಗಳನ್ನು ಹರಿದಾಸರು ಇಟ್ಟರೆ ಅದು ಕುರುಕ್ಷೇತ್ರಕ್ಕಿಂತ ಪವಿತ್ರವಾದ ಜಾಗ ಅಂತ ಹೇಳ್ತಾರೆ. ಹರಿದಾಸರ ಪಾದ ಧೂಳಿ ತಾಗುವುದರಿಂದ ಪಾದ ಧೂಳಿ ನಮ್ಮ ತಲೆಯ ಮೇಲೆ ಧರಿಸಿದರೆ ಸಾಕು, ಮಹಾದುರಿತಗಳೆಲ್ಲ ಪರಿಹಾರ. ಹರಿದಾಸರ ಪಾದ ಧೂಳಿ ಧರಿಸಿದರೆ ಸಾಕು. ಅಲ್ಲಿ ತನಕ ದೇವರ ತನಕ ಹೋಗೋಷ್ಟು ಯೋಗ್ಯತೆ ನಮಗಿಲ್ಲ. ಹರಿದಾಸರ ಪಾದ ಧೂಳಿ ಧರಿಸಿದರೆ ಸಾಕು, ನಮ್ಮ ಪಾಪಗಳೆಲ್ಲ ಪರ್ವತದಷ್ಟು ಪಾಪಗಳನ್ನೆಲ್ಲ ಉರುಳಿ ಹೋಗ್ತಾವೆ. ಹರಿದಾಸರ ಸಂಘ ನಿರುತ ನಿರ್ಮಳಾಂಗ. ಹರಿದಾಸರ ಸಾನ್ನಿಧ್ಯದಲ್ಲಿದ್ದರೆ ಶರೀರ ನಿರ್ಮಲವಾಗಿ ಶುದ್ಧಿ ಆಗ್ತದ. ಸುರಗದಿಕ ಮುಪ್ಪರದೊಳಗೆ ದೇವತೆಗಳಿಗಿಂತ ಹೆಚ್ಚಿನ ಲಾಭ ಸ್ಥಾನ ಸಿಗುತ್ತದೆ ನಮಗೆ ಮೇಲೆ. ಇಷ್ಟು ಹರಿದಾಸರನ್ನು ಇದು
ಹಿಂದ ತಿರುಗಿದವನಿಗೆ ಒಳ್ಳೆ ಸ್ಥಾನ ನಮಗೆ ಸಿಗುತ್ತೆ. ಪುರುಷ ನಾಮಕ ರಂಗ ವಿಜಯ ವಿಠಲನ್ನ, ಪುರುಷೋತ್ತಮನಾದ ವಿಜಯ ವಿಠಲನ್ನ ಶರಣು ನಂಬಲು ಸಂಸಾರ ಈ ಸಂಸಾರ ಸಾಗರದಲ್ಲಿಂದ ನಮ್ಮನ್ನು ದಾಟಿಸ್ತಾನೆ ಸ್ವಾಮಿ. ಹರಿದಾಸರ ಪಾದ ರಜವೇ ಪವಿತ್ರ, ಅವರ ಸಂಘದಿಂದ ಪಾಪಗಳು ಕಳೆದು ಭಕ್ತರು ಮೋಕ್ಷವನ್ನು ಪಡೆಯುತ್ತಾರೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನದು ನಾಳೆ ನೋಡೋಣ. ಹರಿ ಶ್ರೀನಿವಾಸ. ಹರಿ ಶ್ರೀನಿವಾಸ. ನಿನ್ನೆ ನಾವು ಹರಿದಾಸರ ಸಂಘ ಎಷ್ಟು ನಿರ್ಮಲವಾಗಿ ನಮ್ಮನ್ನು ದೇವರ ಪಾದಾರವಿಂದದಲ್ಲಿ ಕರ್ಕೊಂಡು ಹೋಗುತ್ತೆ ಎಂಬುದು ನೋಡಿದ್ವಿ. ಇವತ್ತು ಜಂಪೆ ತಾಳದಿಂದ ನೋಡೋಣ. ಮುದ್ರೆ ಇಲ್ಲದ ಬದುಕು ಎಲ್ಲೇ ಜೋಕೆ ಇಲ್ಲ ಅಂತ ಹೇಳ್ತಾರೆ. ಮುದ್ರೆ ಇಲ್ಲದ ಬದುಕು ಅಂತಂದಾಗೆ ಇಲ್ಲಿ ದೇವರ ಮುದ್ರೆಗಳು ಅಂದರೆ ಈ ಊರ್ದು ಪುಂಡ್ರಗಳು, ಮುದ್ರೆಗಳು, ನಾರಾಯಣ ಮುದ್ರೆ ಇವೆಲ್ಲ ಧರಿಸೋದು ಒಂದು. ಹಾಗೆ ಗುರುಗಳಲ್ಲಿಂದ ತಪ್ತ ಮುದ್ರಾಧರಣೆಗಳು ಮಾಡಿಸ್ಕೊಲಾರ್ದಾಗಿದ್ದ ಬದುಕು ಎಲ್ಲೂ ಜೋಕೆನೇ ಇಲ್ಲ. ಹಾಗೆ ಯಾವ ಥರ ಅಂದರೆ ಈಗ ಹಣದ ಮೇಲೆ, ಈಗ ಕಾಯಿನ್ಸ್ ಇರ್ತವೆ, ಅದ್ರ ಮೇಲೆ ಮುದ್ರೆ ಇಲ್ಲ ಅಂತಂದರೆ ಆ ಹಣಕಾಸಿಗೆ ಬೆಲೆನೇ ಇಲ್ಲ. ಹಣಕಾಸು ಸಲ್ಲವು, ಅದು ಎಲ್ಲೂ ಕೆಲಸ ಅಂದರೆ ಸಲ್ಲದಿಲ್ಲ. ಅದೇ ಥರ ರಾಜನಿಗೆ ಪಟ್ಟಾಭಿಷೇಕ ಮಾಡೋ ಕಾಲಕ್ಕೆ ಮುದ್ರೆ ಇದ್ದಿದ್ದು ಇದು ಕೊಡ್ತಾರೆ, ಉಂಗುರ ಕೊಡ್ತಾರೆ. ಅದಿಲ್ಲ ಅಂದರೆ ಅಥವಾ ರಾಜ್ಯ ಸಲ್ಲೋದಿಲ್ಲ. ಹಾಗೆ ಮುದ್ರಾಂಕಿತ ರಹಿತ ಮಾನವನು ದಾನವನು. ನಾವು ಮುದ್ರೆ ಇಲ್ಲಾರ್ದಾಗಿದ್ದರೆ ಅದು ನಾವು ದಾನವದ ಜೊತೆಗೆ ಸಮಾನ ಅಂತ ಹೇಳ್ತಾರೆ. ಮುದ್ರೆ ಇಲ್ಲದ ಸಮುದ್ರದಾದರೆ ಏನಾಯಿತು, ಮುದ್ರೆ ಅಂದಾಗ ಇಲ್ಲಿ ಗುರುಗಳ ಆಶೀರ್ವಾದ ಅದೂ ಬರುತ್ತೆ. ಅದು ಇಲ್ಲ ಅಂತಂದಾಗೆ ನಮಗೆ ಭದ್ರಗತಿಗೆ ಅಂದರೆ ಒಳ್ಳೆ ಮುಕ್ತಿ ಗತಿಗೆ ನಮಗೆ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಾರೆ. ಸದೃತ ನಾಮ ಶ್ರೀ ವಿಜಯ ವಿಠಲರೇಯನ ಮುದ್ರೆ ಧರಿಸದವನು ಕ್ಷುದ್ರ ಅಭದ್ರ. ಅವನು ಯಾತಕ್ಕೂ ಕೆಲಸಕ್ಕೆ ಬರಲಿಲ್ಲದವನು, ಅವನಿಗೆ ಅಭದ್ರ ಅಂದರೆ ಭದ್ರತನ ಇರೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಯತಿ ಆದರೆ ಏನು, ತಪ್ತ ಮುದ್ರಾಧರಣೆ ಇಲ್ಲ ಅಂತಂದರೆ ಯತಿ ಆದರೇನು, ಅಂಥವರು ಅಂದರೆ ಕೆಲವು ಜನ ಬೇರೆ ಕ್ಯಾಸ್ಟೋರು ಅಂದರೆ ಬ್ರಾಹ್ಮಣರೊಳಗೆ ಸುಮ್ಮನೆ ಯತಿಯಾಗಿ ಕೂತ್ಕೊಂಡಿರ್ತಾರೆ, ಇಲ್ಲ ಬೇರೆ ಕ್ಯಾಸ್ಟೋರು ಇರ್ತಾರೆ, ಅವರು ಸ್ವಾಮಿಗಳಾಗಿ ಬರೀ ಸರ್ವಸಂಗ ಪರಿತ್ಯಾಗ ಮಾಡಿ ಕೂತಿದ್ದಾರೆ, ಅವ್ರಿಗೆ ಹೋಗಿ ನಮಸ್ಕಾರ ಮಾಡ್ತೀವಿ ಅಂದರೆ ತಪ್ತ ಮುದ್ರೆ ಇಲ್ಲದವರು ಮತಿವಂತರು ಅಂಥವರಿಗೆ ಹೋಗಿ ನಮಿಸಬಾರದು ಅಂತ ಹೇಳ್ತಾರೆ. ಸತತದಲ್ಲಿ ಜಪಿಸಿದರೂ ಮತಿಗಿಲ್ಲದ ನಿತ್ಯ ಚತುರವಾಗಿದ್ದ ನರಕನುಂಡು, ಅಂಥವನು ನಿತ್ಯ ನರಕದೊಳಗೆ ಹೋಗಿ ಬೀಳ್ತಾನೆ. ಎಲ್ಲೆಲ್ಲೋ ಊರುಗಳಿಗೆ ಅಯೋಧ್ಯಕ್ಕೆ ಹೋಗಿರ್ತಾರೆ, ಅಲ್ಲಿ ಇಲ್ಲಿ ಯಾರ್ಯಾರೋ ಬಾಬಾಗಳು ಅವರು ಇವರು ಕಾಣಿಸ್ತಾ ಇರ್ತಾರೆ, ಅವ್ರಿಗೆ ಹೋಗಿ ನಮಿಸಿದರೆ ಅವರು ಯತಿ ಆಗಿರ್ತಾರೆ, ಸರ್ವಸಂಗ ಪರಿತ್ಯಾಗಿ ಆಗಿರ್ತಾರೆ, ಆದರೆ ಗುರುಗಳಲ್ಲಿಂದ ಮುದ್ರಾಧರಣೆ ಆಗಿರಲ್ಲ ಅವರಿಗೆ. ಅಂಥವರಿಗೆ ನಮಿಸಿದರೆ ನಾವು ನರಕಕ್ಕೆ ಹೋಗ್ತೀವಿ, ಪತಿತ ಜೀವಿಯಾಗಿ ಗತಿ ತಪ್ಪಿ ಹೋಗ್ತೀವಿ. ಹಾಗೆ ಭಾರತೀಪತಿ ಗದೆಯಿಂದ ಪ್ರಚೂರ್ಣನಾಗಿ ಅಂದರೆ ಭೀಮಸೇನ್ ದೇವರಲ್ಲಿಂದ ಗದೆಯಿಂದ ನಾವು ಶೀಳಿಸ್ಬಿಡ್ತಾನೆ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ನಮಗೆ ಆ ಪಾಪ ಸುತ್ಕೋತದ ಅಂಥೇಳಿ. ಶತಕಲ್ಪವಾದರೂ, ಎಷ್ಟು ಶತಕಲ್ಪಗಳಾದರೂ ಕೂಡ ನಿತ್ಯ ನರಕದಲ್ಲಿ ಅತಿಶಯ ಇಲ್ಲಾರ್ದಾಗೆ ಅಲ್ಲೇ ಬಿದ್ದಿರ್ತಾನೆ ಅಂಥೇಳಿ. ತನ್ನ ತತಿ ಸಹಿತ ಇಪ್ಪರು ಶ್ರುತಿ ಅರ್ಥ ಪ್ರಮಾಣ, ಇದು ಶ್ರುತಿ ಅರ್ಧ ಪ್ರಮಾಣ, ಇದು ವೇದಗಳ ಅರ್ಥ ಪ್ರಮಾಣ ಇದೆ. ಇದರ ಸಂಶಯ ಬಿಟ್ಟು ಮುದ್ರೆ ಧರಿಸಬೇಕು. ಶತನಾಮ ವಿಜಯ ವಿಠಲ ಮುದ್ರಾಂಕಿತದಲ್ಲಿ ಮುಕುತಿ ಕುಮತಿಯನ್ನು ಬಿಡು, ಕೆಟ್ಟ ಮತಿಯನ್ನು ಬಿಟ್ಟು ಮುದ್ರಾಂಕಿತನಾದ ಮುಕ್ತಿ ಕೊಡ್ತಾನೆ ನಮಗೆ. ಆ ಥರ ನಾವು ಹೋಗಿ ಮುದ್ರೆ ಹಾಕಿಸ್ಕೊಂಡ್ರೆ ಗುರುಗಳಲ್ಲಿಂದ ಅಂತ ಹೇಳ್ತಾರೆ. ವೀರ ವೈಷ್ಣವನಾಗಿ ದುರಿತವೇ ಪರಿಹಾರ. ವೀರ ವೈಷ್ಣವನಾದರೆ ಸಾಕು, ನಮಗೆ ಪಾಪಗಳೆಲ್ಲ ಪರಿಹಾರ ಆಗ್ತವೆ. ಈ ಮಾರಿಗಳು ಅಂದರೆ ಮಾಟ ಮಂತಿ ಇಂಥವೇನ ಇರ್ತಾವಲ್ಲ, ಅವೆಲ್ಲ ನಿಂದಿರದೆ ಹೋಗುವುದು, ಅದು ನಿಂದಿರಲಾರ್ದಾಗೆ ಹೋಗ್ಬಿಡ್ತದ. ಸಾರಿಗೆ ನಿಜ ದಾಸರನ್ನು ಸಾರಿಗೆ ನಿಜ ದಾಸರಂತಾರೆ ಹೋಗಿ ಅವ್ರ ಪಾದಾರವಿಂದಗಳಲ್ಲಿ ಬಿದ್ದು ಪರಮ ಗತಿ ಸಂಸಾರ ವಾರಿದಿ, ಅದರಲ್ಲಿಂದ ನಾವು ಈ ಸಂಸಾರ ವಾರಿದಿಯನ್ನು ದಾಟುತ್ತೇವೆ. ಪಾರುಗೈಸುವುದು ಆಲಸ್ಯ ಮಾಡದೆ. ಈ ಥರ ಯಾರು ಈ ಮಧ್ವ ಮತದಲ್ಲಿ ಬಂದ ದಾಸರಿದ್ದಾರೋ ಅವರ ಪಾದಾರವಿಂದಗಳಿಗೆ ಬಿದ್ದು, ಅವರೆಲ್ಲ ಮುದ್ರೆ ಧರಿಸಿದವರೇ, ಅವರ ಪಾದಾರವಿಂದದಲ್ಲಿ ಬಿದ್ದು ನಾವು ನಮ್ಮ ಸಂಸಾರದನ್ನು ದಾಟಬೇಕು, ಸಂಸಾರ ವಾರದಿಯನ್ನು ಅಂತ ಹೇಳ್ತಾ ಇದ್ದಾರೆ. ಆಲಸ್ಯ ಮಾಡಲಾರ್ದಾಗಿ ಧಾರುಣಿಯವಳು ಹರಿಶರಣರಿಗೆ ಪಡಿಯೇ ಭಾರಭೂತನಾಮ ವಿಜಯ ವಿಠಲ ಸೇರಿದವರ ಪಾದ, ದೇವರ ಪಾದವನ್ನು ಸೇರಿದರೆ ಸಾಕು, ಶರಣಾಗತರಾದರೆ ಸಾಕು, ನಮ್ಮನ್ನು ಆತ ಕೈ ಹಿಡಿತಾನೆ ಅಂತೇಳಿ. ಅರಸು ಒಲಿದರೆ ಪರಿವಾರ ಕರಸಾದೆ.
ಅರಸು ಒಲಿದರೆ, ರಾಜ ಒಲಿದರೆ ಎಲ್ಲ ಪರಿವಾರದು ಕೂಡ ಒಲಿತಾರೆ. ಅರಸಿಕೊಳ್ತಾ ಬಂದು ಅವನೊಡನೆ ಇದ್ದು ಚರಿಸುತ್ತಲಿ ನರಹರಿ ಆರಾಧನೆಗೆ, ದೇವರ ನಾಮಸ್ಮರಣೆ ಈ ಗುರುಗಳ ಮುಖಾಂತರ, ನಮ್ಮ ಮಧ್ವಾಚಾರ್ಯರ ಮುಖಾಂತರ ದೇವರ ಪಾದಾರವಿಂದಗಳಿಗೆ ಬಿದ್ದರೆ ಉಳಿದ ಎಲ್ಲ ದೇವತೆಗಳು ನಿಮ್ಮ ಜೊತೆಗೆ ಇರ್ತಾರೆ. ತಮ್ಮ ಪರಿವಾರ ಸಮೇತ ಬಂದು ನಿಮ್ಮ ಒಳಗೆ ನಿಂತು ಎಲ್ಲ ಕಾರ್ಯಗಳನ್ನು ಮಾಡಿಸ್ತಾ ಇರ್ತಾರೆ. ಪರಿಪೂರ್ಣವನ್ನಾಗಿ ಸಾರಥಿಯಂತೆ ನಡೆಸುವರು. ನಮ್ಮನ್ನು ಒಂದು ಸಾರಥಿ ಕರ್ಕೊಂಡು ಹೋದಂಗೆ ನಮ್ಮನ್ನು ಎಲ್ಲ ಕೆಲಸಗಳನ್ನು ಮಾಡಿಸ್ತಾರೆ. ವರಾಹನಾಮನಾದ ವಿಜಯ ವಿಠಲ ದೊರೆತನದಾಳುತನ ಭಾಗ್ಯವೆನ್ನೆಂತೋ. ಇಂತಹ ದೊರೆ ನಾತನ ಭಾಗ್ಯ ಇನ್ನೇನಂತ ಹೇಳಬೇಕು. ಹರಿ ಸರ್ವೋತ್ತಮನೆಂದು ಅರಿದ ದಾಸರಿಗೆ ನಮಿಸು. ಹರಿ ಸರ್ವೋತ್ತಮ ಅಂತ ಹೇಳಿದ ದಾಸರಿಗೆ ನಮಿಸು ನೀನು. ವರಾರುಹ ವಿಜಯ ವಿಠಲನ ಒಡನೆ ಇಪ್ಪ. ವರಾಹಸ್ವಾಮಿ ನಮ್ಮ ಜೊತೆಯೇ ಇದ್ದು ನಮ್ಮನ್ನು ಹೊತ್ತಿ ನಿಂದಿರ್ತಾನೆ. ನಮ್ಮನ್ನು ಪ್ರತಿಯೊಂದು ಕ್ಷಣದಲ್ಲಿ ನಮ್ಮನ್ನು ಹೊತ್ತುಕೊಂಡು ನಿಂದಿರ್ತಾನೆ. ಯಾವಾಗ ನಾವು ಇಂತಹ ದಾಸರಿಗೆ, ಯಾರು ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ನಂಬುತ್ತಾರೋ ಅಂಥ ದಾಸರಿಗೆ ನಾವು ಯಾವತ್ತು ನಮಿಸ್ತೀವೋ ಆವಾಗ ನಮ್ಮನ್ನು ಸ್ವಾಮಿ ನಮ್ಮನ್ನು ನೋಡ್ಕೋತಾನೆ ಅಂತ ಹೇಳೋದು ಇದರೊಳಗೆ ಇರೋದು. ನಾಹಂಕರ್ತ ಹರಿಕರ್ತ. ಇದರಲ್ಲಿ ತಪ್ಪುಗಳಿದ್ದಲ್ಲಿ ಕ್ಷಮಿಸ್ರಿ. ಸ್ವಾಮಿ ಒಳಗೆ ನಿಂತು ಏನು ನುಡಿಸಿದ್ದಾನೋ ಅಷ್ಟೇ ನುಡಿಲಕ್ಕೆ ಪ್ರಯತ್ನ ಮಾಡಿರೋದು. ಜೈ ವಿಜಯರಾಯ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ.